ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನನ್ನ ಒಂದು ಪ್ರೀತಿಯ ದೇವಸ್ಥಾನ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅದು ಎಲ್ಲಿದೆ, ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಬಸವೇಶ್ವರರ ಒಂದು ಸವಿ ನೆನಪಿಗಾಗಿ, ಅವರ ಒಂದು ಆರಾಧನೆಗಾಗಿ ಈ ಬಸವೇಶ್ವರ ದೇವಸ್ಥಾನ ನೂರಾರು ವರ್ಷಗಳ ಹಿಂದೆಯೇ ಇಲ್ಲಿ ಸ್ಥಾಪನೆ ಮಾಡಿದರು. ಇಲ್ಲಿ ಇದಕ್ಕೆ ನಂದಿಯ ರೂಪ ಕೊಟ್ಟಿದ್ದಾರೆ. ಅಂದರೆ ಶಿವನ ವಾಹನ ನಂದಿಯ ರೂಪದಲ್ಲಿ ನಾವು ಬಸವೇಶ್ವರರ ದೇವಸ್ಥಾನವನ್ನು ಪೂಜೆ ಮಾಡ್ತೀವಿ. ಇದು ನಾವು ಚಿಕ್ಕಂದಿನಿಂದ ಬಾಲ್ಯದಿಂದಲೂ ಬಂದು ಹೋಗ್ತಾ ಇದ್ದಂತಹ ದೇವಸ್ಥಾನ. ನನಗೆ ತುಂಬ ಇಷ್ಟವಾದಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೂ ನನಗೊಂದು ಸೆಂಟಿಮೆಂಟ್ ಇದೆ. ಅದನ್ನೇನು ಮುಂದಕ್ಕೆ ಹೇಳ್ತೀನಿ ಏನು ಸೆಂಟಿಮೆಂಟ್ ಅಂತ ಹೇಳಿ. ಇದು ಗಾಂಧಿ ಬಜಾರ್, ಶಿವಮೊಗ್ಗದ ಗಾಂಧಿ ಬಜಾರ್ ಮೇಯ್ನ್ ರೋಡಲ್ಲೇ ಇದೆ ಇದು ದೇವಸ್ಥಾನ. ಇದು ವೀರಶೈವ ಸಮಾಜದಿಂದ ನಿರ್ಮಾಣಗೊಂಡಿದ್ದರೂ ಸಹ ಇಲ್ಲಿಗೆ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಭಕ್ತರು ಸಹ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನ ಮುಂಚೆ ಒಂದು ಸಣ್ಣ ಮನೆ ಥರ ಇತ್ತು. ಈಗ ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಹೋಗ್ತಿದ್ದಂಗೆ ಭಕ್ತಿ ಹಾಗೆ ಉಕ್ಕಿ ಬರುತ್ತೆ. ಈ ದೇವಸ್ಥಾನದಲ್ಲಿ 96 ವರ್ಷಗಳಿಂದಲೂ ಗಣಪತಿನ ಕೂರಿಸ್ತಾ ಇದ್ದಾರೆ. ಜೊತೆಗೆ ಇದನ್ನು ಗೌರಮ್ಮನ ತವರು ಮನೆ ಅಂತಾರೆ. ಅಂದರೆ ಸ್ವರ್ಣ ಗೌರಿ ಏನು ಬರ್ತಾಳಲ್ಲ ಗಣಪತಿ ತಾಯಿ, ಅವಳ ತವರು ಮನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಗೌರಮ್ಮನನ್ನು ಅಂದರೆ ಸ್ವರ್ಣ ಗೌರಿಯನ್ನು ಇಲ್ಲಿ ಕೂರಿಸ್ತಾರೆ. ಒಬ್ಬ ದೊಡ್ಡ ನಮ್ಮ ಸೈಜ್ ಒಂದು 6 ಅಡಿ ಮನುಷ್ಯರು ಎಷ್ಟು ಎತ್ತರ ಇರ್ತಾರೆ ಅಷ್ಟು ದೊಡ್ಡ ಗೌರಿನ ಕೂರಿಸ್ತಾರೆ. ಶಿವಮೊಗ್ಗದ ಎಲ್ಲ ಜನರು ಸಹ, ಸುತ್ತಮುತ್ತ ಎಲ್ಲರೂ ಸಹ ಗೌರಿ ಬಾಗಿನ ಕೊಡೋದು ಇಲ್ಲಿಗೆ ಬರೋದು. ಹಾಗಾಗಿ ಇದೊಂದು ವಿಶೇಷತೆ ಇದೆ. ಹಾಗೂ ಶಿವಮೊಗ್ಗಕ್ಕೆ ದೊಡ್ಡ ಗಣಪತಿ ಒಂದು 4 ಇದೆ. ದೊಡ್ಡ ಗಣಪತಿ, ಹಿಂದೂ ಮಹಾಸಭಾ, ರಮಣ ಶ್ರೇಷ್ಠಿ ಪಾರ್ಕ್, ಓಂ ಗಣಪತಿ ಮತ್ತು ಬಸವೇಶ್ವರನ ಗಣಪತಿ. ಈ ಬಸವೇಶ್ವರ ಟೆಂಪಲಲ್ಲೇ ಮೊದಲ ಬಾರಿಗೆ ದೊಡ್ಡ ಗಣಪತಿ ಕೂರಿಸ್ಲಿಕ್ಕೆ ಶುರು ಮಾಡಿದ್ದು. ಅಂದಿನಿಂದ ಇವತ್ತಿಗೂ ಸಹ ಇಲ್ಲಿ ಗೌರಿ ಮತ್ತು ಗಣೇಶ ಒಂದು ವಿಶೇಷತೆ. ನಾವು ಸಹ ಗೌರಿ ಬಾಗಿನ ಕೊಡಲು ಇಲ್ಲಿಗೆ ಬರೋದು. ಆ ಗೌರಿ ಬಾಗಿನ ಕೊಡುವ ವಿಡಿಯೋವನ್ನು ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ನಂಗೆ ತುಂಬ ಸೆಂಟಿಮೆಂಟ್. ಯಾಕಂದರೆ ನನ್ನ ಮದುವೆ ಆಗುವಾಗ ಮದುವೆ ಕಲ್ಯಾಣ ಮಂದಿರಕ್ಕೆ ಹೋಗೋಕ್ಕೂ ಮುಂಚೆ ಒಂದು ದೇವಸ್ಥಾನದಲ್ಲಿ ಬೀಡು ಬಿಡ್ತಾರೆ. ಅಂದರೆ ಬಿಡ್ದೀವಿ ಅಂತೇಳಿ ಕೊಡ್ತಾರೆ. ಅದು ನನಗೆ ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲೇ ಕೊಟ್ಟಿದ್ದರು. ನನ್ನ ಇಷ್ಟವಾದ ದೇವರು ಹೌದು, ದೇವಸ್ಥಾನವೂ ಹೌದು. ನನ್ನ ಒಂದು ಮದುವೆಯ ಹಿಂದಿನ ದಿನದ ಒಂದು ಬಿಡದಿನೂ ಹೌದು, ಇದೇ ದೇವಸ್ಥಾನದಲ್ಲಿತ್ತು. ನಾನು ಈ ದೇವರಿಗೆ ನನ್ನ ಹೊಸ ಜೀವನ ಪ್ರಾರಂಭ ಮಾಡ್ತಾಯಿದ್ದೀನಿ. ನಾಳೆಯಿಂದ ನಮ್ಮನ್ನು ಒಂದು ಒಳ್ಳೆಯ ಉತ್ತಮ ಜೀವನ ಕೊಡುವಂತ ಕೇಳಿಕೊಂಡು ಇಲ್ಲಿಂದ ಮದುವೆ ಮಂಟಪಕ್ಕೆ ಹೋಗಿದ್ದು ನಾನು. ಹಾಗಾಗಿ ಇದು ಸಹ ನನಗೊಂದು ಸೆಂಟಿಮೆಂಟ್ ಟೆಂಪಲ್.
ಈ ದೇವಸ್ಥಾನದ ಹೊರಾಂಗಣದಲ್ಲಿ ಗಣಪತಿಯನ್ನು ಮಾರ್ತಾಯಿದ್ರು, ಅವ್ರಿಗೆ ಮಾತಾಡಿಸ್ದೆ, ಬನ್ನಿ ಅಲ್ಲಿಗೆ. ನಿಮ್ಮ ಹೆಸರು? ಎಷ್ಟು ನಂದೀಶ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಹೆಚ್ಚು ಕಮ್ಮಿ ದೇವಸ್ಥಾನ ಹಿಡಕತ್ ನಾವು ಒಂದು 15 ವರ್ಷ ಆಯಿತು. 15 ಒಂದು ನಿಮಿಷ ಮಾತಾಡಿ. ನಾವು ಈ ಬಸವ ದೇವಸ್ಥಾನ ಒಟ್ಟು ಒಂದು ವರ್ಷದಲ್ಲಿ ಎಷ್ಟು ಮಾಡ್ತೀರಾ? ಮೇಡಮ್ ಒಂದು ವರ್ಷ ಅಂದರೆ ದೊಡ್ಡದಂದ್ರೆ ಕಮ್ಮಿ ಮಾಡ್ತೀವಿ, ದೊಡ್ಡದಂದ್ರೆ ಆರ್ಡರ್ ಕೊಟ್ಟಿದ ಮೇಲೆ ಮಾಡ್ತೀವಿ. ಈಗ ಆಲ್ರೆಡಿ ತುಂಬ ಖಾಲಿ ಆಗಿದೆಯಾ? ಮೇಡಮ್ ಹೆಚ್ಚು ಕಮ್ಮಿ ಒಂದು 50% ಖಾಲಿ, 50% ಮೇಲೆ ಖಾಲಿ ಆಗಿದೆ. ಹೌದಾ? 50% ಮೇಲೆ. ಈಗ ಆರ್ಡ್ರ್ ಕೊಟ್ಟರು ಮಾಡ್ತೀರಾ? ಆರ್ಡರ್ ಕೊಟ್ಟರೆ ಮೇಡಮ್ ದೊಡ್ಡ ಮುಂಚೆ ಒಂದು 2 months 3 months ಮುಂಚೆ ಕೊಟ್ಟರೆ ಆರ್ಡರ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ. ಮಿನಿಮಮ್ 3 months ಮುಂಚೆ ಕೊಡ್ಬೇಕು. ಯಾಕಂದರೆ ಗಣಪತಿ ಅದು ಒಣಗಿ ಎಲ್ಲ ಹಸಿ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗೆಲ್ಲ ಒಣಗಿಸಿ ಕ್ರಾಕೆಲ್ಲ ಬಿಟ್ಟಿರುತ್ತಲ್ಲ, ಒಂದು 3 days ತುಂಬ ಅಳ್ತೀರ. ಇದು ಅಲ್ಲಿ ಇದಿದೆಯಲ್ಲ ಕಲರ್, ವಿತೌಟ್ ಕಲರ್, ಅದು ಹೋಗುತ್ತಾ? ಮೇಡಮ್ ಅದು ಕಲರ್ ಕೆಲವು ಜನ ವಿದ್ಯುತ್ ಅಂತ, ಕೆಲವು ಜನ ವಿತೌಟ್ ಅಂತ, ಎರಡೂ ಅಂತಾರೆ. ಕೆಲವು ಜನ ಶ್ರೇಷ್ಠ ಮಣ್ಣಿಂದ ತುಂಬ ಇಟ್ಟರೆ ಭಾರಿ ಶ್ರೇಷ್ಠ. ಆಕ್ಚುಲಿ ಕೆಲವು ಜನ ಮಣ್ಣಿಂದ ತುಂಬ ಜನ ಇಷ್ಟಪಡ್ತಾರೆ. ನೀವು 15 ವರ್ಷದಿಂದ ಇಡ್ತಾ ಇದ್ದೀರಾ? ನಾವು ಇಲ್ಲಿ ಬಂದ್ಬಿಟ್ಟು 15 ವರ್ಷ ಆಯ್ತು. ಇಲ್ಲಿ ಗಣಪತಿ ಆಕ್ಚುಲಿ ನಮ್ಮ ಮುತ್ತಾತ ಕಾಲದಿಂದ ಗಣಪತಿ ಮಾಡ್ತಾ ಇದ್ದೀವಿ. ನಾವು ಈ ದೇವಸ್ಥಾನ ಬಂದ್ಬಿಟ್ಟು 15 ವರ್ಷ. ಹೌದಾ? ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್, ಅಲ್ಲಿ ತುಂಬ ಚೆನ್ನಾಗಿರುವಂಥ ಗಣಪತಿಗಳನ್ನು ಇಟ್ಟಿದ್ರು. ಒಂದು ಗಣಪತಿಯಿಂದ ಇನ್ನೊಂದು ಗಣಪತಿಗೆ ಬೇರೆ ಬೇರೆ ಡಿಸೈನ್ಸು, ಬೇರೆ ಬೇರೆ ಆಕಾರಗಳು, ಮುಖಭಾವನೆಗಳೇ ಬೇರೆ, ಡಿಸೈನ್ಸ್ ಬೇರೆ, ಕಲ್ಲರ್ ಬೇರೆ, ತುಂಬ ವೆರೈಟೀಸ್ ಇತ್ತು. ಒಂದೇ ಥರ ಗಣಪತಿಗಳು ಯಾವುದೂ ಇರಲಿಲ್ಲ. ತುಂಬ ಇಷ್ಟ ಆಯಿತು. ಆಮೇಲೆ ಮುದ್ದಾಗಿದ್ವು ಗಣಪತಿಗಳು, ಎಷ್ಟು ಮುದ್ದಾಗಿದ್ವು ಅಂತಂದರೆ ಅವನ್ನ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇತ್ತು. ಇದು ಗೌರಿನೂ ಸಹ ಮಾರಾಟಕ್ಕಿಟ್ಟಿದ್ರು. ಗಣಪತಿ ಜೊತೆ ಗೌರಿನೂ ಕೂರಿಸ್ತಾರೆ. ಕೆಲವರು ಬರೀ ಗೌರಿನೇ ಕೂರಿಸ್ತಾರೆ. ಹಾಗಾಗಿ ಗಣಪತಿನ ಜೊತೆಗೂ ತೊಗೊಂಡು ಹೋಗ್ತಾರೆ, ಬರೀ ಗೌರಿನೂ ತೊಗೊಂಡು ಹೋಗ್ತಾರೆ. ಈ ಥರ ವ್ಯಾಪಾರ ನಡೀತಾ ಇತ್ತು. ನನಗೆ ಒಂಥರ ತುಂಬ ಅಟ್ರಾಕ್ಷನ್ ಆಗಿದ್ದು ಅಂದರೆ ಈ ಮುದ್ದಾದ ಗಣಪತಿಗಳು. ನಿಜವಾಗ್ಲೂ ಈ ವಿಡಿಯೋಕ್ಕಿಂತನೂ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗೈತಿ. ಇನ್ನೂ ಒಂಥರ ಸಣ್ಣ ಮಕ್ಕಳನ್ನು ನಾವು ಎಷ್ಟು ಪ್ರೀತಿಯಿಂದ ನೋಡ್ತೀವಿ ಆ ಥರ ಅನ್ನಿಸ್ತಿತ್ತು. ಸಣ್ಣ ಮಕ್ಕಳುಗಳು ಮುದ್ದಾಗಿ ಹೇಗೆ ಕಾಣಿಸ್ತಾರಲ್ವ, ಆ ಥರ. ಅದ್ರ ಜೊತೆಗೆ ವಿತೌಟ್ ಕಲ್ಲರ್ ಗಣಪತಿನೂ ಸಹ ಅವ್ರು ಮಾಡಿಟ್ಟಿದ್ರು. ಕೆಲವರು ಈ ಕೆಮಿಕಲ್ ಬಿಡುತ್ತೆ ಗಣಪತಿ ನೀರಿಗೆ ಹಾಕಿದಾಗ, ನೀರು ಕಲುಷಿತ ಆಗುತ್ತೆ ಅಂಥೇಳಿ ವಿತೌಟ್ ಕಲರ್ ಬಣ್ಣ ಇಲ್ಲದ ಗಣಪತಿನ ಸಹ ಕೊಂಡ್ಕೊಳ್ತಾರೆ. ಅದು ಸಹ ಮಾಡಿಟ್ಟಿದ್ರು. ನೋಡಿ ಈ ಗಣಪತಿ ಎಷ್ಟು ಮುದ್ದಾಗಿದನ್ನಲ್ಲ. ಎಲ್ಲ ಗಣಪತಿನೂ ಮುದ್ದಾಗಿತ್ತು. ಚಿಕ್ಕ ಮಕ್ಕಳನ್ನ ಮುದ್ದು ಮಕ್ಕಳನ್ನ ನೋಡ್ದಂಗೆ ಅನ್ನಿಸ್ತಾ ಇತ್ತು ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬಸವೇಶ್ವರ ದೇವಸ್ಥಾನ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್.